wrapping 6th sem. ಏನು ಅರ್ಥ ಆಗೋಲ್ದು ಏನು ಮಾಡಬೇಕು. Actually, I'm shifting to Bangalore. What? Hey Swaggy fam, what's up? Yo, I hope you guys are doing well and thank you so much for your positive response towards my recent vlog. So let's start today's vlog guys. So let's go. ಈಗ ಬೆಳಗ್ಗೆ ಎದ್ದೀನಿ, ಫ್ರೆಶ್ ಅಪ್ ಅದು ಆಗಿನಿ ಆ್ಯಂಡ್ ಟುಡೇ ಇಸ್ ದ ಲಾಸ್ಟ್ ಪ್ರಾಜೆಕ್ಟ್ ಪ್ರೆಸೆಂಟೇಷನ್, ಅಂದರೆ ಲಾಸ್ಟ್ ಎಕ್ಸಾಮು ಅನ್ಕೋರಿ ಆಫ್ 6th sem. ವ್ರ್ಯಾಪಿಂಗ್ ಇಟ್ ಟುಡೇ. ಸೊ ಗೈಸ್, ಭಾಳ ಮೆಮ್ರೀಸ್ ಅದಾವ. ಸ್ಟಿಲ್ 1 more year, ಅದು 1 year ಮೆಮ್ರಿ ಫುಲ್ ಮಾಡ್ಕೋಬೋದು. ನನ್ನ ಪ್ರಾಜೆಕ್ಟ್ ಪ್ರೆಸೆಂಟೇಷನ್ ಈಸ್ ಆಟ್ 11. ಸೊ ಕಾಫಿ ಕೂಡ ಸೊ ಲೆಟ್ಸ್ ಗೋ ಗೈಸ್. ಮಸ್ತ್ ಬೆಳಗ್ಗೆ ಬ್ಲ್ಯಾಕ್ ಕಾಫಿ ಕುಡಿ ಮಜಾನೇ ಬೇರೆ. ಆಕ್ಚುಲಿ ನಂದು ಜಿಮ್ ಮೆಂಬರ್ಶಿಪ್ ಮುಗಿದ್ಬಿಟ್ಟಿದೆ. ಇಟ್ಸ್ ಲಾಂಗ್ ಬ್ಯಾಕ್, ಆಲ್ಮೋಸ್ಟ್ 15 days ಆಯ್ತು. ಮೋರ್ ಓವರ್ ನಾನು ಹೊರಗಡೆನೆ ಎಕ್ಸರ್ಸೈಸ್ ಮಾಡ್ಬೇಕಂತೆ. ಬಟ್ ದ ಥಿಂಗ್ ಈಸ್, ಜಿಮ್ದಾಗ ಅಟ್ ಲೀಸ್ಟ್ ಫೀಸ್ ಕೊಟ್ಟಿವಪ್ಪ ಅಂತೇಳಿ ಯೂಸ್ ಮಾಡ್ಕೋತೀವಿ, ಹೊರಗಡೆ ಮನ್ಸೇ ಆಗೋದಿಲ್ಲ. ಸೊ 15 days ವಿತೌಟ್ ವರ್ಕೌಟ್ ಅಂದ್ರೆ ಒಂದ್ 5 days ಅಂತೂ ವರ್ಕೌಟ್ ಮಾಡೀನಿ. ಆಮೇಲೆ ಎಕ್ಸಾಮ್ ಸ್ಟಾರ್ಟ್ ಆಯ್ತು, ಸೆಮೆಂಟ್. ಈ ಕಡೆ ವರ್ಕೌಟ್ ಮಾಡಿದ್ರೆ ನಂದು ಬ್ಲಾಗ್ಸ್ ಎಡಿಟ್ ಮಾಡ್ಕೊಂಡು ಕೂತ್ರೆ ರಿಗ್ರೆಟ್ ಅನ್ನೋದು ಆಗ್ಬಿಡ್ತೈತಿ ಅಂತ. ಸೊ ಬೆಟರ್ ಟು ಫೋಕಸ್ ಆನ್ ಎಕ್ಸಾಮ್ಸ್ ಅಂಡ್ ಲೆಟ್ ಮಿ ಸ್ಕೋರ್ ಅಂತೇಳಿ ನಾನೇನು 10 days ಆಯ್ತು ನಾನು ವರ್ಕೌಟ್ ಮಾಡಿದ. ಇಟ್ಸ್ ಫೀಲಿಂಗ್ ಲೈಕ್ ಹೆಲ್, ಯಪ್ಪಾ ದೇವ್ರೆ. ವರ್ಕೌಟ್ ಇರ್ಲಾರ್ದೆ ಆಕ್ಟಿವ್ನೆಸ್ ಅನ್ನೋದೇ ಇರೋದಿಲ್ಲ ಮನುಷ್ಯಾಗ. ಏನ್ರ ಮಾಡ್ಬೇಕಂದ್ರ ಸಿಕ್ಕಾಪಟ್ಟೆ ಲೇಸಿ ಆಗ್ಬಿಟ್ಟಿನ ಮನುಷ್ಯ, ಏನು ಮಾಡಕ್ಕಾಗಲ್ದು ಬಾಪ್ರೆ. ಸೊ ಲೆಟ್ಸ್ ಗೋ ಗೈಸ್. ಇವತ್ತು ಲಾಸ್ಟ್ ಡೇ ಐತೆ. ಏನೇನ್ ಮಾಡ್ತೀನಿ ಅದು ಎಲ್ಲ ತೋರಿಸ್ತೀನಿ ಮಗ. Very healthy without sugar. ಸೊ ರಿಟರ್ನ್ ಪಿಜೆ ಬಂದ. ಈಗ ಹಾಲು ತಗೊಂಡ್ಬಂದಿನಿ. ಸೊ ಲೆಟ್ಸ್ ಗೋ ಅಂಡ್ ಪ್ರಿಪೇರ್ ಓಟ್ಸ್ ಮೀಲ್. ಪ್ರಾಜೆಕ್ಟ್ ಪ್ರೆಸೆಂಟೇಷನ್ಗೆ ಏನು ಪ್ರಿಪರೇಷನ್ ಅನ್ನೋದು ಇರೋದಿಲ್ಲ. ಸೊ ಜಸ್ಟ್ ಸ್ವಲ್ಪ ಪ್ರೆಸೆಂಟ್ ಮಾಡೋದಿರ್ತೈತೆ ಅಂಡ್ ವಿ ಶುಡ್ ಡೆಮಾನ್ಸ್ಟ್ರೇಟ್ ದೇರ್, ದಟ್ಸ್ ಇಟ್. ಮತ್ತ ರೈಟ್ ಅಪ್ ಅದು ಇರ್ತಾವ, ಅದಷ್ಟೇ ಪ್ರಿಪೇರ್ ಆಗೋದಿರ್ತದೆ. ನಮಗೆ ಗೊತ್ತಿದ್ದು ಇರ್ತಾವಲ್ಲ ಪ್ರಾಜೆಕ್ಟ್ಸ್ ಅವೆಲ್ಲ. ಸೊ ಲೆಟ್ಸ್ ಗೋ ಅಂಡ್ ಪ್ರಿಪೇರ್ ವಾಟ್ ಓಟ್ಸ್ ಮೀಲ್. ಹೆಲ್ದಿ ಬ್ರೇಕ್ಫಾಸ್ಟ್. ಹೇ, ಇದು ಶೂಟ್ ನಾನು ಕ್ಯಾಮ್ರಾಲಿಂದ ಮಾಡತ್ತೀನಿ. ಫೋನ್ ಈಸ್ ಹಿಯರ್ ಬಿಕಾಸ್ ಫೋನ್ ಸ್ಟೋರೇಜ್ ಸಿಕ್ಕಾಪಟ್ಟೆ ಫುಲ್ ಆಗ್ಬಿಟ್ಟೈತೆ. ಆಸ್ ಯು ಆಲ್ ಗೈಸ್ ನೋ, ಐ ಡೋಂಟ್ ಹ್ಯಾವ್ ಮನಿ ಟು ಬೈ iCloud ಸ್ಟೋರೇಜ್ ಆ್ಯಂಡ್ ಆಲ್. ಇದಕ್ಕೆ ಏನಾರ ಸೊಲ್ಯೂಷನ್ ಇದ್ರೆ ಸ್ವಲ್ಪ ನೀವು ಕಮೆಂಟ್ ಸೆಕ್ಷನ್ದಾಗ ಹೇಳ್ರಿ ಏನು ಮಾಡ್ಬೇಕಂತೇಳಿ. ಸೊ ಟ್ರೈಪಾಡು ಇಲ್ಲ, ಟ್ರೈಪಾಡು ಹೋಗ್ಬಿಟ್ಟೈತೆ ನಂದು. ಇದು ಬೇರೆ ಟ್ರೈಪಾಡ್ ಐತೆ, ಟೇಬಲ್ ಟ್ರೈಪಾಡ್, ಅದನ್ನು ಮುರಿದೈತೆ. ಸೇ, ನೀವು ಎಷ್ಟು ಇನ್ವೆಸ್ಟ್ ಮಾಡಬಾರ್ದು ಅಂತಿರಲ್ಲ, ಅಷ್ಟಿನ ಲೈಫ್ ನಿಮಗೆ ಇನ್ವೆಸ್ಟ್ ಮಾಡಂತೆ ಕೊಡ್ತೈತೆ. ಇದ್ದಿದ್ದು ಬರಿಬಾದ್ ಮಾಡ್ತೈತೆ. ಅದ ಸಾಕಾಗ್ಬಿಟ್ಟೈತೆ ನೋಡಿ ನನಗಂತೂ. ಇಷ್ಟು ಇನ್ವೆಸ್ಟ್ಮೆಂಟ್ ಸಾಕು ಈಗ ಸದ್ಯಕ್ಕೆ. ಈಗ ಎಷ್ಟೈತೆ ಅಷ್ಟೇ ನೋಡ್ಕೊಂಡು ಹೋಗೊಂಬಂದ್ರೆ ಅದು ಇದ್ದಿದ್ದು ಹಾಳಾಗ್ಬಿಡ್ತೈತಿ. ದಿಸ್ ಇಸ್ ಲೈಫ್. ಮಸ್ತಾಗಿ ಬ್ರೇಕ್ಫಾಸ್ಟ್ ಆಗೈತಿ, ಚಲೋ ಆತ. ನಾನು ಬ್ಯಾಚ್ 2 ಐತಿ ಇವತ್ತು ಬಿಕಾಸ್ ನಾನು ವ್ಲಾಗಿಂಗ್ ಮಾಡತ್ತೀನಿ. ಗಾಡ್ ಹ್ಯಾಸ್ ಎವ್ರಿ ಪ್ಲ್ಯಾನ್, ಐ ಬಿಲೀವ್ ಇನ್ ಗಾಡ್ಸ್ ಪ್ಲ್ಯಾನ್. ಹೆಂಗೂ ಸೆಕೆಂಡ್ ಬ್ಯಾಚ್ ಐತಿ. ಸೊ 11 o'clock ಐತಿ ನಮ್ದು ಎಂಟ್ರಿ. ಸೊ ಆರಾಮ್ಸೆ ಬ್ರೇಕ್ಫಾಸ್ಟ್ ಮಾಡ್ತಾ ವ್ಲಾಗ್ ಮಾಡ್ತಾ ಎಲ್ಲಾನು ಕ್ಯಾಪ್ಚರ್ ಮಾಡ್ಕೋಬೋದು. ಐ ವಿಲ್ ಗೆಟ್ ಮೋರ್ ಟೈಮ್. ನಾನು ಡಯಟು ಏನು ಬಿಡತ್ತಿಲ್ಲ ಬಿಕಾಸ್ ಲೈಫ್ ಸ್ಟೈಲ್ ಚೇಂಜ್ ಆಗೈತೆ. ಆಫ್ಕೋರ್ಸ್ ಅದು ನೈಟ್ ಲೇಟಾಗಿ ಮಲ್ಕೊಳಕತ್ತೀನಿ. ಜಿಮ್ ಇರ್ಲಾರ್ದ ನನಗೆ ನೋಡಿ ನಾ ಎಡಿಕ್ಟ್ ಆಗ್ಬಿಟ್ಟಿನಿ ಜಿಮ್ಗೆ. ಇದಕ್ಕೆ ಬಿಟ್ಟು ಜಿಮ್ಗೆ ಎಡಿಟ್ ಆಗಿನಿ. ಓಕೆ, ಯಾರ್ಯಾರು ನೋಡಾತೀರಿ ಸ್ವಲ್ಪ ಕ್ಲಿಯರ್ ಕಟ್ಟಾಗಿ ಕೇಳಿಸ್ಕೋರಿ. ನೀವು ಕಂಪೇರ್ ಮಾಡಬೇಡ್ರಿ ನಿಮ್ಮ ಮಕ್ಕಳಿಂದ ನಂಗೆ. ಓಕೆ, ಐ ಬಿಲ್ಡ್ ಡಿಫ್ರೆಂಟ್. ನನ್ನ ಪೇರೆಂಟಿಂಗ್ ಬೇರೆ ಥರನೇ ಆಗೈತೆ. ಐ ಆಮ್ ನಾಟ್ ಬ್ಲೇಮಿಂಗ್ ಅದರ್ ಪೇರೆಂಟ್ಸ್. ಹೆಂಗೆ ಪೇರೆಂಟಿಂಗ್ ಮಾಡಿರಿ
ಅದು ನೋಡ್ಕೊರಿ ಫಸ್ಟ್. ನನ್ನ ಮ್ಯಾಗ ಕೈ ಎತ್ತೋಕ್ಕಿಂತ ಮುಂಚೆ. ಓಕೆ, ಆ್ಯಂಡ್ ನೆವರ್ ಕಂಪೇರ್ ಮೀ ಟು ಅದರ್ಸ್. ಐ ಆಮ್ ದಿ ಬೆಸ್ಟ್. ಅಷ್ಟೇ. ಸೊ ಲೆಟ್ಸ್ ಹ್ಯಾವ್ ಹೆಲ್ದಿ ಬ್ರೇಕ್ಫಾಸ್ಟ್ ಗೈಸ್. ಯಮ್ ಯಮ್. A few inches later. ಬ್ರೇಕ್ಫಾಸ್ಟ್ ಅಂತೂ ಆಯ್ತು ಈಗ ಜಸ್ಟ್. ಆ್ಯಂಡ್ ನಾನೀಗ ರೆಡಿ ಆಗ್ತೇನೆ. ಆಲ್ರೆಡಿ ಲೇಟ್ ಆಗೇ ಬಿಟ್ಟೈತೆ ಮತ್ತು. ಸೊ ಜಲ್ದಿ ಹೋಗಬೇಕು. ಸೊ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಸಿಗ್ತೇನೆ ನಿಮಗೆ. ಸೊ ಆಲ್ ಸೆಟ್, ಲೆಟ್ಸ್ ಗೋ. ಆನ್ ಟೈಮ್ ರೆಡಿ ಆಗೀನಿ, ಜಲ್ದಿ ಹೋಗ್ಬೇಕೀಗ. ಭಾಳ ದಿನ ಆಯಿತು ಮೋಟೋ ಬ್ಲಾಗ್ ಅಪ್ಲೋಡೇ ಮಾಡಿಲ್ಲ, ಬಿಕಾಸ್ ನಾನು ಶೂಟೇ ಮಾಡಿಲ್ಲ. ಯಾಕಂದರೆ ಅದ್ರದ್ದು ಹೆಲ್ಮೆಟ್ ಮೌಂಟ್ ಹುಕ್ ಮುರಿದು ಬಿಟ್ಟಿನಿ. ನೀವು ನಮ್ಗೆ ಇನ್ಸ್ಟಾಗ್ರಾಮ್ದಾಗ ಫಾಲೋ ಮಾಡಿದ್ರೆ ನಿಮ್ಗೆ ಗೊತ್ತೇ ಇರ್ತೈತೆ. ನಾನು ಮಿನಿ ಬ್ಲಾಗ್ಸು ಮಾಡ್ತೇನಲ್ಲ, ಅದು ನೋಡ್ಕೊರಿ ಹೆಂಗೆ ಬಿದ್ದೈತೆ ಹೆಲ್ಮೆಟ್ ಅಂತೇಳಿ. ಚಲೋ ಆಯ್ತು, ಕ್ಯಾಮ್ರಾ ಹೊಡೆದೈತಿ, ಬರೀ ಹುಕ್ ಅಷ್ಟೇ ಮುರಿದೈತಿ. ಸೊ ಅದು ಹುಕ್ ತರಿಸಿನಿ, ಅದನ್ನೆಲ್ಲ ಜುಗಾಡ್ ಮಾಡ್ಬೇಕು ಈಗ ಮತ್ತೆ. ಸೊ ಟೈಮ್ ತಗೊಳತ್ತೆ. ಇದು 2 ಬ್ಲಾಗ್ ಇದಾವು, ಅವು ಅಪ್ಲೋಡ್ ಮಾಡ್ಬೇಕಿನ. ಯಾ ಪಾರ್ಕ್ ಮೈ ಬೈಕ್. ಸೊ ಪ್ರತಿ ಸಲ ಇದ್ದಂಗೆ ಈ ಸಲ ವ್ಲಾಗ್ ಚೇಂಜ್ ಇರ್ತೈತೆ ಫಾರ್ ಶೋರ್. ನೀವು ಬೋರ್ ಆಗೋದಿಲ್ಲ. ಸೊ ಡೋಂಟ್ ಸ್ಕಿಪ್ ದ ವಿಡಿಯೋ, ಜಸ್ಟ್ ಸ್ಟೇ ಟ್ಯೂನ್ಡ್. ನೋಡ್ತಾ ಇರ್ರಿ ಏನೇನು ಮಾಡ್ತೀನಿ ಅಂತೇಳಿ, ಬಿಕಾಸ್ ಇಲ್ಲಿಂದ ಟರ್ನ್ ಓವರ್ ಐತೆ. ಪ್ಲೀಸ್ ವೇಟ್ ಫಾರ್ ಇಟ್. ಸೊ ಲೆಟ್ಸ್ ಗೋ ಗೈಸ್. ಟೈಮ್ ಆಗೈತಿ ಆಲ್ಮೋಸ್ಟ್. ಐ ಆಮ್ 10 minutes earlier, ಬಿಕಾಸ್ ನಾನು ವೀಡಿಯೋಸ್ ಅದು ಮಾಡ್ತಿರ್ತೀನಲ್ಲ, ಅದಕ್ಕೆ ನಾನು ಸ್ವಲ್ಪ ಜಲ್ದಿ ಹೋಗಿ ನಮ್ಮ ಫ್ರೆಂಡ್ಸ್ ಜೊತೆ ಮೀಟ್ ಆಗಿ ಅವರಿಗೂ ಸ್ವಲ್ಪ ಎಲ್ಲ ತೊಗೋಬೇಕನ್ನೋದು ನಂದು ಪ್ಲ್ಯಾನ್ ಇರ್ತೈತೆ. ಬಟ್ ಏನು ಮಾಡೋದು, ಲೇಟ್ ಆಗ್ಬಿಡ್ತೈತೆ. ಸೊ ಲೆಟ್ಸ್ ಗೋ. ಆ್ಯಕ್ಚುಲಿ ಲ್ಯಾಬಿಗೆ ಹೋಗ್ಬೇಕು ಫೈನಲಿ. Then it will predict the Load where? load in database. In database. In database. Dashboard. तो हेलो गाइस, अभी प्रेजेंटेशन हो रहा है मेरा. तो वहाँ पे मेरी टीम है, तो मेरे को अभी भी जाना है प्रेजेंट करने. बट अभी वही मैं एक बार रीड करके चले जाऊँगा प्रेजेंट करने. Done with the 6th semester, guys. This is my team. Hello there. Yeah, done with it. Wrapping 6th sem. ಟು ಗುಡ್. ನಾ ಏನು ಮಾಡಿದ್ದು ನನಗೂ ಗೊತ್ತಿಲ್ಲ. 6 sem ಮುಗಿದು ಹೋತೆ. ಬಟ್ ಲಾಸ್ಟ್ ಗೌನೆ ಮಾಡಿದೆಲ್ಲ. The overall experience was good, and at last we thought it wouldn't have happened that good, but yeah, it was like great time having presentations with my teammates. Okay. It was all good with all my teammates. It was fun also. We enjoyed a lot. Okay. Thank you, my team. Thanks a lot, and hope we will continue the same vibe in next sem. Yeah. ಲೆಟ್ಸ್ ಗೋ. ಸ್ವಲ್ಪ ಕೆಲಸ ಐತಿ ಲಾಸ್ಟ್, ಆಮೇಲೆ ಮುಗಿಸ್ಕೊಂಡು ರೂಮಿಗೆ ಹೋಗ್ಬಿಡೋಣ. A few moments later. ಯಾ ಗೈಸ್, ಡನ್ ವಿತ್ ಎವ್ರಿಥಿಂಗ್. ಸ್ವಲ್ಪ ಮಾತಾಡೋದಿತ್ತು ಪ್ರಾಜೆಕ್ಟ್ ಬಗ್ಗೆ, ಅದನ್ನು ಆಯಿತು, ಡಿಸ್ಕಷನ್ ಎಲ್ಲ. ಮತ್ತು ಈಗ ಏನಿಲ್ಲ, ಇವತ್ತು ಕೆಲಸ ಐತೆ ಸ್ವಲ್ಪ. ಆ್ಯಂಡ್ ಯಾ ಡನ್ ವಿತ್ ಇಟ್. ನಮ್ಮ ಫ್ರೆಂಡ್ಸ್ ಯಾರೂ ಇಲ್ಲ, ಆಲ್ಮೋಸ್ಟ್ ಎಲ್ಲರೂ ಹೋಗ್ಬಿಟ್ಟಾರೆ. ನಾವೇ ಲಾಸ್ಟ್ ಅದೇವೆ, ಯಾಕಂದ್ರೆ ಅವ್ರದ್ದೆಲ್ಲ ಎಕ್ಸಾಮ್ ಇತ್ತು, ನಮ್ಮದು ಪ್ರಾಜೆಕ್ಟ್ ಪ್ರೆಸೆಂಟೇಷನ್ ಇತ್ತು. ಸೊ ನಮ್ಮದು ಸ್ವಲ್ಪ ಲೇಟಾಗಿ ಮುಗ್ದೈತೆ. ನೆಕ್ಸ್ಟ್ ನಮ್ಮದು ಇದೆಲ್ಲ ಫ್ಯಾಕಲ್ಟೀಸ್ ಅಡ್ಡಾಡತ್ತಾರ, ತಳಗೋಗಿ ಮಾತಾಡ್ತಾನೆ. Experience in 6th sem. I had a good time and good friends eating. ಬರೀ ಇದೇ ಮಾಡಿ. ಬರೀ ತಿನ್ನೋದು, ಮಸ್ತ್ ಎಂಜಾಯ್ ಮಾಡೋದು, ಚೆನ್ನಾಗಿ ತಿನ್ಕೊಂಡು ಪ್ರಾಜೆಕ್ಟ್ಸ್ ಮಾಡಿಕೊಂಡು ಒಳ್ಳೆ ಮಾರ್ಕ್ಸ್ ತಂದ್ಕೊಂಡು ಲೆಟ್ ಅಸ್ ಸಿ ವಾಟ್ ವಿಲ್ ಹ್ಯಾಪನ್ ಇನ್ ದ ಸೆಮ್ ಎಂಡ್. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್. Hello there. ನಾನು ಆ್ಯಕ್ಚುಲಿ ಶಿಫ್ಟ್ ಆಗ್ತಿದ್ದೇನೆ. 4th year, ಮೇ ಬಿ 2 to 3 days ಅಷ್ಟೇ ಇರ್ತೈತೆ ಕಾಲೇಜ್ ಅದು ಎಲ್ಲ. ಸೊ ಐ ವಿಲ್ ಶಿಫ್ಟ್. ಎಲ್ಲಿ ಶಿಫ್ಟ್ ಆಗ್ತೀನಿ, ಏನು ಶಿಫ್ಟ್ ಆಗ್ತೀನಿ ಎಲ್ಲ ಹೇಳ್ತೇನೆ. ಸ್ಟೇ ಟ್ಯೂನ್ ಫಾರ್ ದ್ಯಾಟ್. ಶಿಫ್ಟ್ ಆಗೋ ಟೈಮಿಗೆ ಸಿಗ್ತೇನೆ. ಈ ಅಂಕ ಸ್ವಲ್ಪ ರೆಸ್ಟ್. ಓಕೆ. ಸೊ ಗೈಸ್, ಈಗ ಪ್ಯಾಕಿಂಗ್ ಮಾಡ್ಬೇಕು ನಾನು, ಬಿಕಾಸ್ ಎಲ್ಲ ಭಾಳ ಐತಿ. ಮಾಡ್ಬೇಕಂದ್ರೆ ಸಿಕ್ಕಾಪಟ್ಟೆ ಅದಾವ ಸಾಮಾನು. ಏನು ಅರ್ಥ ಆಗೋಲ್ದು ಏನು ಮಾಡ್ಬೇಕನ್ನೋದು. ಓಕೆ, ಮಾಡೋಣ ಅಂತ. ಇವೆಲ್ಲ ಸ್ವಲ್ಪ ಟೇಪ್ ಅದು ಮಾಡಬೇಕು ಕರೆಕ್ಟಾಗಿ, ಆ್ಯಂಡ್ ಕ್ಲೀನ್ ಅದು ಮಾಡಬೇಕು. ಮನೆಗೆ ಹೋಗೋದು ಲಗೇಜ್ ಫಸ್ಟ್ ಪ್ಯಾಕ್ ಮಾಡೋಣ.
ಏನಂತೀರಿ? ಎಸ್, ಲೆಟ್ಸ್ ಡೂ ದ್ಯಾಟ್. ಆಮೇಲೆ ಮಿಕ್ಕಿದ್ದೆಲ್ಲ ಆಮೇಲೆ ಮಾಡೋಣ. ಆ್ಯಂಡ್ ಮೋರ್ ಓವರ್ ಅಟ್ ಲಾಸ್ಟ್ ನನ್ನ ಚೇರ್ ಡಿಸ್ಮೆಂಟಲ್ ಮಾಡಿ ಇದನ್ನು ಪ್ಯಾಕ್ ಮಾಡ್ಬೇಕು. ಅಲ್ಲೈತಲ್ಲ ಬಾಕ್ಸ್, ಆ ಬಾಕ್ಸ್ ತೆಗಿಬೇಕು, ಅದು ಬಾಕ್ಸ್ ತೆಗಿಬೇಕು, ಅದು ಬಾಕ್ಸ್ ತೆಗೆದು ನೋಡ್ಬೇಕು ಅದ್ರೊಳಗು ಸಾಮಾನು ಅದಾವ್ರಿ. ಅಪ್ಪ ಇದನ್ನ ತೆಗೆದು ಲಾಸ್ಟಿಗೆ ಮಾಡೋಣ. ಇದು ಲಾಸ್ಟಿಗೆ ಪ್ರಯಾರಿಟಿ ಇಟ್ಕೊಳ್ಳೋಣ. ಓಕೆ, ಲೆಟ್ಸ್ ಡೂ ಇಟ್ ಗೈಸ್. ಏನ್ ಮಾಡ್ಲಿ, ಎಲ್ಲಿಂದ ಸ್ಟಾರ್ಟ್ ಮಾಡ್ಲಿ? ಸಾಕಾದ್ರಿ ಅಪ್ಪ. ಈಗ ಎಂದು ತಗೊಂಬಂದಿನಿ ಇಷ್ಟು ಸಾಮಾನು ಅನ್ನೋದು ನನಗೆ ಗೊತ್ತಾಗಲ್ಲ. ಮಾಡ್ಲೇಬೇಕು. ಇದ್ರೊಳಗೆ ಏನ್ ಹಾಕ್ಲಿ, ಅದ್ರೊಳಗೆ ಏನ್ ಹಾಕ್ಲಿ, ಐ ಆಮ್ ನಾಟ್ ಅಟ್ ಆಲ್ ಫಿಗರಿಂಗ್ ಔಟ್ ಎಲ್ಲಿ ಏನ್ ಹಾಕ್ಬೇಕು ಅನ್ನೋದು ಗೊತ್ತಾಗಲ್ಲ ನಾನು. भाई यहाँ पे क्या हो रहा है भाई? यहाँ पे क्या हो रहा है भाई? ये कहाँ फंस गया भाई मैं? ಲೆಟ್ಸ್ ಡೂ ಇಟ್ ಗೈಸ್. ಅಮ್ಮ ಎಲ್ಲೆಲ್ಲಿ ಏನೇನು ಹಾಕ್ಲಪ್ಪ. ಮತ್ತೆ ಮ್ಯಾಗಿಂದ ವಿಡಿಯೋನು ಮಾಡತ್ತೇನೆ. ಕಾಂಟೆಂಟ್ ಬೇಕಲ್ರಿ, ಮಾಡ್ಲೇಬೇಕಾಗತ್ತೆ. ಐ ಹ್ಯಾವ್ ದಟ್ ಪೊಟೆನ್ಷಿಯಲ್. ಸೊ ಲೆಟ್ಸ್ ಡೂ ಇಟ್. ಲೆಟ್ಸ್ ಕಂಟಿನ್ಯೂ ಗೈಸ್, ಲೆಟ್ಸ್ ಕಂಟಿನ್ಯೂ. Actually guys, it's 2 at the midnight. ಅದು ಫ್ಯಾನ್ ಬಡ್ಸ್ಕೊಂಡ್ಬಿಟ್ಟ. ಆಗ್ತಾವ ಭಾಳ ಪೇನ್ ಆಗತೈತ್ರಿ ಅಪ್ಪ. ಇಟ್ಸ್ ಫೈನ್. ಸೊ ಡನ್ ವಿತ್ ಎವ್ರಿಥಿಂಗ್ ಗೈಸ್. ಭಾಳ ಪೇನ್ ಆಗತೈತ, ನಾನು ಪೇನ್ ಆಗಾಕತ್ತದು. ಅದೇ ನಮ್ಮ ಬ್ರೈನಿಗೆ ಏನು ಹೇಳ್ತೀವಲ್ಲ, ನಮ್ಮ ಬ್ರೈನ್ ಅದು ಕೇಳ್ತೈತೆ. ये भी मेरी गलती है। नहीं भाई मेरी गलती है। नहीं मेरी गलती है। नहीं बाबा नहीं मेरी गलती है यार। ಈಗೇನಿಲ್ಲ, ಮಲ್ಕೋತೀನಿ. ಮಲ್ಕೊಂಡು ನಾಳೆ ಶಿಫ್ಟಿಂಗ್ ಟೈಮಿಂಗ್ ಸಿಗ್ತೇನೆ. ಗುಡ್ ನೈಟ್. The next day. Hey guys, welcome back and meet my junior. Hello there. ಅವನು ಹೆಲ್ಪ್ ಮಾಡಕ್ ಬಂದ ನನಗೆ ಸ್ವಲ್ಪ, ಬಿಕಾಸ್ ನಮ್ಮ ಲಗೇಜ್ ಸಿಕ್ಕಾಬಿಡೆ ಐತೆ. ಈಗೆಲ್ಲ ಆಲ್ಮೋಸ್ಟ್ ಮಾಡ್ಕೊಂಬಿಡೀನಿ. ನೋಡ್ರಿ ಇಲ್ಲಿ ರೆಡಿ ಐತೆ. ಆ್ಯಂಡ್ ನಿನ್ನೆ ಒಂದು ಕಾಂಡ್ ಮಾಡ್ಕೊಂಡ್ಬಿಟ್ಟಿನಿ ನೈಟ್, ಗೊತ್ತೈತಲ್ಲ. ಅಂದ್ರು ಮಾಡಾಕತ್ತೀನಿ. ಎಲ್ಲ ಮುಗ್ದೈತೆ ಆಲ್ಮೋಸ್ಟ್, ಸ್ವಲ್ಪ ಉಳ್ದೈತೆ, ಭಾಳ ಇಲ್ಲ. ಓಕೆ, ಲೆಟ್ಸ್ ಡೂ ಇಟ್. ವರುಣ್, ಲಾಸ್ಟ್ ಟಚ್ ಮುಗಿಸ್ಬಿಡೋಣ, ಸೀಲ್ ಮಾಡ್ಬಿಡೋಣ ಎಲ್ಲ. ಯಾ ರೆಡಿ ಆದ, ಎಲ್ಲಾನು ಪ್ಯಾಕ್ ಅದು ಆಗೈತೆ. 1.5 year in this room. I miss it here. Let's go. Everything has an ending. ಎಲ್ಲಿ ಅಂದರೂ ಎಂಡ್ ಐತಿ ಎಲ್ಲದಕ್ಕೂ. ಸೊ ಅದರಲ್ಲಿ ಅಟ್ಯಾಚ್ಮೆಂಟ್ ಇಟ್ಕೊಳ್ಳೋದು ಚಲೋ ಅಲ್ಲ. ಸೈನಿಂಗ್ ಆಫ್ ರೂಮ್. ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್. ಯು ಮೇಡ್ ಮೈ ಲೈಫ್ ಈಸಿ. ಲೆಟ್ಸ್ ಗೋ ಗೈಸ್. ಎಲ್ಲನೂ ಆಗೈತೆ. ಮತ್ತು ಒಂದು ಪಿಕಪ್ ಟ್ರಕ್ ಬುಕ್ ಮಾಡೀನಿ ಈಗ ಜಸ್ಟ್, ಅದನ್ನು ಬಂದೈತೆ. ಈಗೆಲ್ಲ ಹೋಗಿ ಇಡ್ತೀನಿ. ನನ್ನ ಜೂನಿಯರು ನನಗೆ ಹೆಲ್ಪ್ ಮಾಡತ್ತಾನ ಸಿಕ್ಕಾಪಟ್ಟೆ. ಅವ್ನು ಹೆಲ್ಪ್ ಇರಲಾರ್ದು ಆಗ್ತಿದ್ದಿಲ್ಲ ಆ್ಯಕ್ಚುಲಿ. ಸೊ ಲೆಟ್ಸ್ ಗೋ. ಬಾಯ್ ಬಾಯ್ ರೂಮ್. ಭಾಳ ದೊಡ್ಡವ್ರು ಆಗ್ಬಿಟ್ವಿ ನಾವು. ನಮ್ಮ 3rd year ಮುಗೀತಲ್ಲ, ಅದ್ರದ್ದು ಒಂದು ಫೀಲ್ ಐತೆ. ದೆನ್ ಇಲ್ಲಿಂದ ಬಿಟ್ಟು ಹೊಂಟಿನ ಅನ್ನೋದು ಫೀಲ್ ಐತೆ. ಆ್ಯಕ್ಚುಲಿ ಐ ಆಮ್ ಶಿಫ್ಟಿಂಗ್ ಟು ಬೆಂಗಳೂರು ಬಿಕಾಸ್ 4th year. ಸೊ ಇಲ್ಲಿ ಕಷ್ಟ ಆಗುತ್ತಾ. ಸೊ ಐ ಆಮ್ ಲಿವಿಂಗ್ ದಿಸ್ ಪಿ ಜಿ ಆ್ಯಂಡ್ ರೂಮ್. ದಟ್ಸ್ ಇಟ್. ಲೆಟ್ಸ್ ಗೋ. ಎಲ್ಲನೂ ಬಿಡ್ಬೇಕಾಗತ್ತೆ ರೀ ಒಂದು ದಿವ್ಸ. ಎಲ್ಲದಕ್ಕೂ ಒಂದು ಎಂಡಿಂಗ್ ಐತಿ. ದೇವ್ರು ಬದ ಬಿಟ್ಟಾನ. 606. Thank you so much. All the best for your future. Thank you. 3rd year ಮುಗೀತು.
ನೆಕ್ಸ್ಟ್ ಇಯರ್ ನಿಂದು ಬರ್ತೈತೆ. ನಾಡ್ರಪ್ಪ ಹೋಗೋಣ, ಮುಗಿಯತ್. ಸೆಂಟಿಮೆಂಟ್ ಅಷ್ಟೇ ಇರ್ಬೇಕು. ಓಕೆ, ಡನ್. ಲೆಟ್ಸ್ ಗೋ. ಸಾಕಾಯ್ತ್ರಿ ಅಪ್ಪ. ಇವತ್ತು ಎಷ್ಟು 20 to 30 minutes ಏನೋ ಲೇಟೇ ಮಾಡ್ಯಾರ ಬಸ್. ಇವತ್ತೇ ಆಗ್ಬೇಕಾಗಿದೆ ಎಲ್ಲ ಇವು. ಭಾಳ ಫುಲ್ ಟಯರ್ಡ್ ಆಗ್ಬಿಡು ನಾವು. ಈಗ ಬಸ್ ಸ್ಟಾರ್ಟ್ ಆಗೈತೆ. ನಥಿಂಗ್ ಎಲ್ಸ್. ದಿಸ್ ವಾಸ್ ಎಟ್ ದಿಸ್ ಟೈಮ್. ಇಟ್ಸ್ ಡಿಫ್ರೆಂಟ್ ಐ ಗೆಸ್. ಸೊ ಇದು ವ್ಲಾಗು ಯಾವಾಗ ಅಪ್ಲೋಡ್ ಮಾಡ್ತೇನೆ ನನಗೆ ಏನು ಐಡಿಯಾ ಇಲ್ಲ. ಬಿಕಾಸ್ ಐ ವಿಲ್ ಬಿ ಹ್ಯಾವಿಂಗ್ ಲಾಟ್ ಆಫ್ ವರ್ಕ್ ಅದರ್ ದನ್ ದಿಸ್ ಆಲ್ಸೋ. ಯಾ, ಸೊ ಮಸ್ತ್ ಹಾಡ ಕೇಳ್ಕೋತ ಜರ್ನಿ ಬಿಗಿನ್ ಮಾಡೋದು ನಮ್ದು. ಇದು ಕುಡಿತ ಸಬ್ಚಿಲ್ಲಗಳು. ರೆಡ್ ಬುಲ್ ತೊಗೊಂಬಂದಿಲ್ಲ ಬಿಕಾಸ್ ಕಾಸಿಲ್ಲ ರೀ. ಸೊ ಅಡ್ಜಸ್ಟ್ ಮಾಡಬೇಕಾಗತ್ತೆ. ಸೊ ಲೆಟ್ಸ್ ಬಿಗಿನ್ ಅವರ್ ಜರ್ನಿ ಗೈಸ್. ಲೆಟ್ಸ್ ಎಂಜಾಯ್. ಮನೆಗೆ ಹೋಗಿಂದ ಸಿಗ್ತೀನಿ. ಅಲ್ಲಿ ತನ ಬಾಯ್. Morning. Few more minutes to reach my destination. ನಾಷ್ಟ ಮಾಡ್ಬಿಡು ನಡಿ. ಬಾಗಟ್ ಹಸುವಾಗೈತಿ. ಸಾಕಾತ್ ನೋಡವ ಜೀವನ ಅಲ್ಲಿ. One eternity later. ಸೊ ಗೈಸ್, ಸ್ನಾನನೂ ಮಾಡ್ಕೊಂಡೆ ಆ್ಯಂಡ್ ಪೂಜೆನೂ ಮಾಡಿದೆ. ಸೊ ನಾವು ಇಟ್ಸ್ ಟೈಮ್ ಫಾರ್ ಬ್ರೇಕ್ಫಾಸ್ಟ್. ಯಾರು ಭಾಳ ಹಸು ಆಗೈತೆ. ಬೆಳಗ್ಗೆ ಟ್ರಾವೆಲ್ ಮಾಡಿ ಬಂದಿರ್ತೀವಲ್ಲ, ಡೈಜೆಸ್ಟ್ ಆಗಿರೋಂಗಿಲ್ಲ ಕರೆಕ್ಟಾಗಿ. ಅದನ್ನು ಕರೆಕ್ಟಾಗಿ ನಿದ್ದೆ ಆಗಿರೋಂಗಿಲ್ಲ ಫಸ್ಟ್ ಆಫ್ ಆಲ್. ಸೊ ಈಗ ಹೋಗಿ ಮಸ್ತ್ ಓಟ್ಸ್ ಮೀಲ್ ಮಾಡ್ಕೋತೀನಿ. ಯಾ, ಲೆಟ್ಸ್ ಡೂ ಇಟ್. ಲೆಟ್ಸ್ ಹ್ಯಾವ್ ಬ್ರೇಕ್ಫಾಸ್ಟ್. ಲೆಟ್ಸ್ ಪ್ರಿಪೇರ್ ಇಟ್ ಆ್ಯಂಡ್ ಲೆಟ್ಸ್ ಹ್ಯಾವ್ ಇಟ್ ಪೀಸ್ಫುಲಿ. ಹೆಂಗಿದ್ದಾನೆ? ಸೊ ಗೈಸ್, ಡನ್ ವಿತ್ ದ ಬ್ರೇಕ್ಫಾಸ್ಟ್. ಸ್ವಲ್ಪ ಕುಂತಿದ್ದೆ, ಈಗ ಬೆಡ್ ರೆಡಿ ಐತಿ. ಮಲ್ಕೊಂಬಿಡೋಣ. ಲೆಟ್ಸ್ ರೆಸ್ಟ್ ಫಾರ್ ಅ ವೈಲ್. ಆಮೇಲೆ ಹೊರಗಡೆ ಹೋಗೋಣ ಅಂತ. ಏನ್ರಿ ಕೆಲಸ ಮಾಡ್ಬೇಕಂದೆ. ಗುಡ್ ನೈಟ್. 3 hours later. ಸೊ ಗೈಸ್, ವೋಕಪ್. ಏನಿಲ್ಲ, ಹರ್ಷ ಆಗೈತೆ. ಮಸ್ತ್ ಮನ್ಯಾಗಿಂದ ಊಟ ತಿನ್ನು.
ಆಫ್ಟರ್ ಅ ಲಾಂಗ್ ಟೈಮ್ ನಮ್ಮ ಮಮ್ಮಿ ಊಟ ಹಾಕ್ಕೊಡತ್ತಾರ. ಲೆಟ್ಸ್ ಹ್ಯಾವ್ ಇಟ್ ಗೈಸ್. ಏಯ್ ಕಲ್ಲು, ನಮ್ಮ ಟೈಗರ್ ಕಾಣಿಸ್ತಾನಿಲ್ಲ ನೋಡ್ರಿ. ಹಾಯ್ ಗೊಲ್ಲ, ಹಾಯ್ 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 ಹಾಯ್. ನಿನಗೆ ಕೇಳಾತಿಲ್ಲ, ನನಗೆ ಕೇಳಾತಾರ ನೋಡಿ. ಹೆಂಗೆ ಕೇಳ್ತಾನ ನೋಡಿ ಎಲ್ಲ ಮಾತು. ಹಾಂ ಬಂದೆ. ಲೆಟ್ಸ್ ಹ್ಯಾವ್ ಫುಡ್ ನಾವು. ಫೈನಲಿ Two hours later. ಕೆಲಸ ಮುಗಿಸಿದೆ. ಎಲ್ಲೂ ಹೊರಗೆ ಹೋಗೋದಾಗ್ಲಿಲ್ಲ. ಆಗಳ ಬೈಕ್ ಇತ್ತು, ಬಟ್ ನಂದು ಕೆಲಸ ಇತ್ತು. ಏನು ಮಾಡಮ್ಮ, ತೆರಿ ಒಂದು ಬ್ಯಾನ್ ಆಗತೈತೆ. ಎಲ್ಲೂ ಹೊರಗೆ ಹೋಗೋಲ್ಲ. ನೋಡು ಆಮೇಲೆ ನೈಟ್ ಹೋಗಿ ನಮ್ಮ ಫ್ರೆಂಡ್ಸಿಗೆ ಅದು ಮೀಟ್ ಆಗ್ತಾನೆ. ಅಲ್ಲಿ ತನ ಪೇಷನ್ಸ್ಲಿ ವೇಟ್ ಮಾಡೋಣ. ತೆರಿ ಸಿಕ್ಕಾಬಡೆ ಪೇನ್ ಆಗತೈತ್ರಿ. ತೆರಿ ಯಾಕೆ ಗೊತ್ತಿಲ್ಲ. ಟೈಗೋ, ಏ ಟೈಗರ್, ಒಂದು ಮೇಳ ಕೆಳನೆ ಹೆಂಗೆ ಬಂದ್ಬಿಡ್ತಾನೆ. Meanwhile. ಹಾಯ್ ಅಣ್ಣ. Hello there. ಮಮ್ಮಿ ನಿನಗೆ ಎಷ್ಟು ಹೇಳಿದ್ದೆ ಚಹಾ ಕುಡಿಬೇಡ ಅಂತ ಹೇಳಿ. ನೀನು ಚಹಾ ಕುಡಿ. ಕುಡಿದೆ ಅದಕ್ಕೆ. ಸೊ ಗೈಸ್, ನಮ್ಮ ಫ್ರೆಂಡ್ ಏನು ಅಲ್ಲಿ ಹೊಲ್ದಾಗದಾನಂತ. ಎಷ್ಟು ಡಿಮ್ ಐತು ಮರ ಲೈಟ್ ಇದೆ. ಸೊ ನೀವು ಹೋಗಿ ಪಿಕ್ ಮಾಡ್ಕೊಂಬರೋಣ. ಯಾರಂತ ತೋರಿಸ್ತೀನಿ. ಲೆಟ್ಸ್ ಗೋ. ಸೊ ಗೈಸ್, ಲೆಟ್ಸ್ ಗೋ. ಏ ಬ್ರೋ, ಏನ್ ಸಮಾಚಾರ? ಇದು ನಿಮ್ದೇ ಅವಲ್ಲ? A few moments later. ಅಣ್ಣಗೇನೋ ಅರ್ಜೆಂಟ್ ಬೈಕ್ ಬೇಕಂತ. ಸೊ ರಿಟರ್ನ್ ಬಂದೆ. ಆಮೇಲೆ ಬೇಕಂದ್ರೆ ಹೊರಗೆ ಹೋಗ್ತೇನೆ. ಲೆಟ್ಸ್ ಎಂಡ್ ದಿಸ್ ವ್ಲಾಗ್ ಟುಡೇ. ಸಿಕ್ಕಾಪಟ್ಟೆ ದೊಡ್ಡದಾಗೈತೆ ಅನ್ಕೋತೇನೆ. ಸೊ ಥ್ಯಾಂಕ್ಸ್ ಫಾರ್ ಸ್ಟಿಕಿಂಗ್ ಟಿಲ್ ದಿ ಎಂಡ್. ನಿಮ್ಗೆ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಕಮೆಂಟ್ ಮಾಡಿರಿ. ದ ಬೆಸ್ಟ್ ಪಾರ್ಟ್. एंड मोर ओवर गाइस, जो चैनल पे नए हैं प्लीज़ डू सब्सक्राइब एंड डो नॉट फॉरगेट ऑन द बेल आइकन. मस्त सिखते हैं. ಅಲ್ಲಿ ತನ ಟೇಕ್ ಕೇರ್, ಬಾಯ್, ಹ್ಯಾವ್ ನೈಸ್ ಡೇ. ಬಾಯ್ ಬಾಯ್.